HD ಮಂಜು KR ಪೇಟೆ ಶಾಸಕರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಚೆನ್ನಮ್ಮನವರು ವಿಧಿವಶರಾಗಿದ್ದಾರೆ. ಅವರ ಬಗ್ಗೆ ನಿಮಗೆ ಬರುವಂತಹ ಮೊದಲ ನೆನಪು ಸರ್, ಚೆನ್ನಮ್ಮನವರ ಬಗ್ಗೆ? ನಮ್ಮ ಕುಟುಂಬದ ಒಬ್ಬ ಹಿರಿಯ ಸದಸ್ಯರು ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. JDS ಕುಟುಂಬದಲ್ಲಿ ಯಾರೇ ಹೋದ್ರು ಸಹ ನಮಗೆ ಮೊದಲು ಅವ್ರ ಆಶೀರ್ವಾದ ತಗೊಳಕ್ ಹೋಗ್ತಿದಂಗೆ ನಮ್ಗೆ ಕಾಫಿ ಬೇಕಪ್ಪ, ತಿಂಡಿ ಮಾಡು, ಮನೇಲಿ ಊಟ ಮಾಡ್ಕೊಂಡು ಟೈಮ್ ಹೋದ್ರೆ ಊಟ ಮಾಡ್ಕೊಂಡು ಹೋಗ್ತೀವಿ ಅಂತಿದ್ವು. ಎಲ್ಲೋ ನಮ್ಮ ಕುಟುಂಬ ಹಿರಿಯ ಸದಸ್ಯರನ್ನ ನಾವು ಕಳ್ಕೊಂಡಿದೀವಿ. ಹಾಗಾಗಿ ನಮ್ಗೆ ಆ ದುಃಖವನ್ನ ನಮಗೂ ಸಹ ಇಡೀ JDS ಕುಟುಂಬದಲ್ಲಿ ದುಃಖ ಮಡುಗಟ್ಟಿದೆ. ಅಂತವರು ಮತ್ತೊಮ್ಮೆ ಹುಟ್ಟು ಬರ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀವಿ. ಚೆನ್ನಮ್ಮನ ತಾಯಿ ಅಂತವ್ರು ಇವತ್ತು ದೇವೇಗೌಡಪ್ಪಾಜಿ ಅವ್ರಿಗೂ ಸಹ ಅವರ ಒಡನಾಟ ತುಂಬಾ, ಚೆನ್ನಮ್ಮ ಮತ್ತು ದೇವೇಗೌಡಪ್ಪಾಜಿ ಅವರ ಒಡನಾಟ ತುಂಬಾ ಚೆನ್ನಾಗಿತ್ತು. ಈ ಒಂದು ಸಂದರ್ಭದಲ್ಲಿ ನಮಗೆ ಬೇಸರ ಆಗೋದಂತಂದ್ರೆ ಈ ನೋವಿನಲ್ಲಿ ದೇವೇಗೌಡಪ್ಪಾಜಿ ಅವರು ತುಂಬಾ ಚಿಂತೆ ತಗೋಬಿಟ್ರು ಅಂತ ಸ್ವಲ್ಪ ನೋವಾಗ್ತದೆ. ದೇವರು ಅವ್ರಿಗೆ ಸ್ವಲ್ಪ ದೊಡ್ಡವ್ರಿಗೆ ಮತ್ತು ಕುಮಾರಣ್ಣವ್ರಿಗೆ ನಿನ್ನೆ ಹಾಸ್ಪಿಟ್ಲಿಗೆ ಹೋದ ಸಂದರ್ಭದಲ್ಲಿ ಅವರ ನೋವನ್ನ ನಾವು ನೋಡಕ್ಕಾಗಲ್ಲ, ಅವ್ರ ಕಣ್ಣಲ್ಲಿ ಬರ್ತದೆ ಅಂತ. ಹಾಗಾಗಿ ನಮ್ಗೆಲ್ರಿಗೂ ಸಹ ತುಂಬಾ ಅಪಾರವಾದ ಒಂದು ನೋವಿರೋದ್ರಿಂದ ಈ ಸಂದರ್ಭದಲ್ಲಿ ನಾವು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸರ್, ದೇವೇಗೌಡರಾಗಲಿ ಅಥವಾ ಅವರ ಕುಟುಂಬಸ್ಥರಾಗಲಿ ರಾಜಕೀಯವಾಗಿ ಅತ್ಯುನ್ನತ ಸ್ಥಾನಗಳಿಗೆ ಏರಿದ್ದಾರೆ, ರಾಜಕೀಯವಾಗಿ ತುಂಬ ಪ್ರಭಾವಿಗಳಾಗಿ ಬೆಳೆದಿದ್ದಾರೆ. ಆದರೆ ಆ ರಾಜಕೀಯ ನಾಯಕತ್ವದ ಹಿಂದಿದ್ದಂತಹ ಶಕ್ತಿ ಚೆನ್ನಮ್ಮನವರು, ಅದರ ಬಗ್ಗೆ ಹೇಳೋದಾದ್ರೆ ಸರ್? ಖಂಡಿತವಾಗೂ ಅದು ಎಲ್ಲರೂ ಸಹ ಹೇಳ್ತಾರೆ, ಎಲ್ಲರೂ ಸಹ ಹೇಳ್ತೀವಿ. ದೊಡ್ಡವ್ರಿಗೆ ಮಕ್ಕಳಿಗೆ ರಾಜಕೀಯವಾಗಿ ಒಂದು ಶಕ್ತಿಯಾಗಿದ್ದು, ಒಂದು ದೇವರ ರೀತಿಯಲ್ಲಿ ಮಕ್ಕಳಿಗೆ ದೊಡ್ಡವ್ರಿಗೂ ಸಹ ಬೆನ್ನಿಂದ ಇತ್ತು ಒಂದು ರಾಜಕೀಯದಲ್ಲಿ ಸಾರ್ವಜನಿಕ ಜೀವನ ಮಾಡ್ಲಿಕ್ಕೆ ಸಹಕಾರ ಕೊಟ್ಟಂತ ಮಹಾನ್ ತಾಯಿ. ಆ ತಾಯಿ ನಮ್ಮೆಲ್ಲ ಕಣ್ಮರೆ ಆಗಿದ್ದಾರೆ. ಅದೊಂದು ತುಂಬಾ ಅಪಾರವಾದ ನೋವಿನ ಸಂಗತಿಯಾಗಿದೆ. ಅದನ್ನ ಮಾತನ್ನ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.